ಸ್ನೇಹಿತರೆ, ನಾನೀಗ ವರ್ಲ್ಡ್ ಫೇಮಸ್ ಐಫೆಲ್ ಟವರ್ ಹತ್ರ ಇದ್ದೀನಿ. ಕೇವಲ ಪ್ಯಾರಿಸಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಾದ್ಯಂತ ಇದೊಂದು ವೆರಿ ಫೇಮಸ್ ಲ್ಯಾಂಡ್ ಮಾರ್ಕ್. ಪ್ರತಿ ವರ್ಷ ಇಲ್ಲಿ ಸುಮಾರು ಮಿಲಿಯನ್ಸ್ ಗಟ್ಟಲೆ ಜನ ಬರ್ತಾರೆ. ಪ್ಯಾರಿಸ್ ಹೆಸರು ಕೇಳಿದ ತಕ್ಷಣ ನಮಗೆ ಜ್ಞಾಪಕಕ್ಕೆ ಬರೋದು ಫಸ್ಟ್ ಥಿಂಗ್ ಈ ಐಫೆಲ್ ಟವರ್. ಈ ಪ್ಯಾರಿಸ್ನ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಬಂದು ಈ ಐಫೆಲ್ ಟವರ್ ಅಂತ ನಾವು ಹೇಳ್ಬೋದು. ಇವಾಗ ನಾವು ಮೇಲೆ ಹೋಗೋಕ್ಕೆ ಟ್ರೈ ಮಾಡೋಣ. ಸಮಿತ್ವರೆಗೂ ಅಂದರೆ ತುಂಬ ಮೇಲೆ ಹೋಗೋಕ್ಕಾಗಲ್ಲ, ರೆಸ್ಟೋರೇಷನ್ಗೆ ಕ್ಲೋಸ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ವರೆಗೂ ಹೋಗುವಂತೆ ನೋಡೋಣ ಏನಿದೆ ಅಂತ. ಕ್ರಿಸ್ತಶಕ 1889ರಲ್ಲಿ ಈ ಐಫೆಲ್ ಟವರ್ನ ಕಟ್ತಾರೆ. ಗುಸ್ತಾವ್ ಐಫೆಲ್ ಅನ್ನೋರು ಇದರ ಸೃಷ್ಟಿಕರ್ತ. ಇದನ್ನು ಕೇವಲ 20 ವರ್ಷ ಟೆಂಪ್ರರಿ ಸ್ಟ್ರಕ್ಚರ್ ಆಗಿ ಕಟ್ಟಿದ್ರಂತೆ. ಆಮೇಲೆ ರೇಡಿಯೋ ಟ್ರಾನ್ಸ್ಮಿಷನ್ ಯೂಸ್ ಮಾಡಿದ್ರಂತೆ. ಕಾಲಕ್ರಮೇಣ ಇದು ಪರ್ಮನೆಂಟ್ ಸ್ಟ್ರಕ್ಚರ್ ಆಗಿ ಉಳಿದೋಯ್ತಂತೆ. ಒಂದು ಟೆಂಪ್ರರಿ ಸ್ಟ್ರಕ್ಚರ್ ಆಗಿ ಕಟ್ಟಿ ಪರ್ಮನೆಂಟ್ ಆಗಿ ಇವತ್ತು ಒನ್ ಆಫ್ ದ ಮೋಸ್ಟ್ ವಿಸಿಟೆಡ್ ಟೂರಿಸ್ಟ್ ಪ್ಲೇಸ್ ಆಗಿಬಿಟ್ಟಿದೆ. ಪ್ಯಾರಿಸಲ್ಲಿ ಇವಾಗ ಟೈಮು ಸಾಯಂಕಾಲ 6 ಗಂಟೆ. ಟೆಂಪ್ರೇಚರ್ 2-3 ಡಿಗ್ರೀಸ್ ಇದೆ. ಫುಲ್ ಸಿಟಿಗೆ ಏರ್ ಕಂಡೀಷನಿಂಗ್ ಮಾಡಿದ್ರೆ ಹೆಂಗಿರುತ್ತೆ ಆಗಿದೆ. ಈ ಐಫೆಲ್ ಟವರ್ ಕೂಡ ಒನ್ ಆಫ್ ದ 7 ವಂಡರ್ಸ್ ಆಫ್ ದ ವರ್ಲ್ಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿತ್ತು. ಟಾಪ್ 7 ಅಲ್ಲಿ ಬರಲಿಲ್ಲ. ಬಟ್ ಸ್ಟಿಲ್ ಇಟ್ ಇಸ್ ಎ ವೆರಿ ವಂಡರ್ಫುಲ್ ಮೂಮೆಂಟ್. 271 ಮೀಟರ್ ಹೈಟ್ ಇದು ಐಫೆಲ್ ಟವರ್ ಹತ್ತಬೇಕಂದ್ರೆ 1665 ಸ್ಟೆಪ್ಸ್ ಹತ್ತಿ ಹೋಗ್ಬೇಕಂತೆ. ಇದು ಸುಮಾರು 81 ಫ್ಲೋರ್ ಇದೆ. 7 ವರ್ಷಕ್ಕೊಂದು ಬಾರಿ ಪೇಂಟ್ ಮಾಡ್ತಾರಂತೆ. ಮಾಡಬೇಕಾದ್ರೆ 65 ಟನ್ ಪೇಂಟ್ ಬೇಕಂತೆ. ಈ ಟೋಟಲ್ ಐಫೆಲ್ ಟವರ್ ಅಲ್ಲಿ ಸುಮಾರು 20,000 ಬಲ್ಬ್ಸ್ ಇದೆ ಲೈಟಿಂಗ್. ರಾತ್ರಿ ಆದ್ಮೇಲೆ 5 ನಿಮಿಷಕ್ಕೊಂದು ಬರೀ ಎಲ್ಲ ಬಲ್ಬ್ಸ್ ಲೈಟ್ಸ್ ಎಲ್ಲ ಸ್ಪಾರ್ಕಲ್ ಆಗುತ್ತೆ. ಐಫೆಲ್ ಟವರ್ ಹತ್ತಿ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ತುಂಬ ಮೇಲೆಗೆ ಹೋಗೋಕ್ಕಾಗಲ್ಲ, ಕ್ಲೋಸ್ ಮಾಡಿದ್ದಾರೆ ರೆನೋವೇಷನ್ಗೆ. ಕೊನೆಗೆ ಐಫೆಲ್ ಟವರ್ ಹತ್ಕೊಂಡು ಎಷ್ಟು ಮೇಲೆ ಬಂದಿದ್ದೀವಿ ನೋಡಿ. ನಾನೀಗ ಬಂದಿರೋದು ಫಸ್ಟ್ ಫ್ಲೋರ್ ಅಂತಾರೆ. ತುಂಬ ಮೇಲೆ ಹೋಗ್ತಾಗಲ್ಲ, ರೆನೋವೇಷನ್ಗೆ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಸುತ್ತು ವಾಕೆ ಥರ ಕ್ರಿಯೇಟ್ ಮಾಡಿದ್ದಾರೆ ಓಡಾಡೋಕ್ಕೆ. ಕಂಪ್ಲೀಟ್ ಪ್ಯಾರಿಸ್ನಿಂದ ನಾವು ನೋಡಬಹುದು. ಪ್ಯಾರಿಸ್ ಸಚ್ ಎ ಬ್ಯೂಟಿಫುಲ್ ಸಿಟಿ. ನಾವಿನ್ನು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಸೆಕೆಂಡ್ ಫ್ಲೋರ್ ಇನ್ನು ಮೇಲೆ ಇದೆ. ಎಲ್ಲಿದೆ ಗೊತ್ತಾ? ಇಲ್ಲಿ 50-60 ಮೀಟರ್ ಹತ್ತಿ ಕೂಡ ಇನ್ನು ಫಸ್ಟ್ ಫ್ಲೋರ್ ಅಥವಾ ಫಸ್ಟ್ ಸ್ಟೇಜಲ್ಲೇ ಇದ್ದೀವಿ. ಸೆಕೆಂಡ್ ಸ್ಟೇಜ್ ಅಥವಾ ಸೆಕೆಂಡ್ ಫ್ಲೋರ್ ಇನ್ನೂ ಮೇಲೆ ಇದೆ. ಅಲ್ಲಿವರೆಗೂ ಕೂಡ ವಾಕ್ ಮಾಡ್ಕೊಂಡು ಹೋಗೋಣ. ಅದು ಸೆಕೆಂಡ್ ಫ್ಲೋರ್. ನಮ್ಮ ಪ್ಲೇಸ್ ಸಿಕ್ಕಾಪಟ್ಟೆ ಗ್ಲಾಸ್ ಮೇಲೆ ರೆಡಿ ಐತಿ. ನನಗಂತೂ I know, but I'm still scared. Oh, it's been painted, but it's cool. Yeah. ನನಗೆ ತುಂಬಾನೇ ಭಯ ಈ ಥರ ಗ್ಲಾಸ್ ಮೇಲೆ ಹೋಗ್ಬೇಕಂದ್ರೆ. ಕೆಳಗಡೆ ನೋಡಿ ನೋಡ್ಬೋದು. ಕಷ್ಟಪಟ್ಟು ಟ್ರಾನ್ಸ್ಪರೆಂಟ್ ಗ್ಲಾಸ್ ಮೇಲೆ ಕೊನೆಗೂ ನಡೆದುಬಿಟ್ಟೆ. ತುಂಬನೇ ಭಯ ಆಗುತ್ತೆ ನನಗಂತೂ. ಕೆಳಗಡೆ ನೆಟ್ ಹಾಕಿದಾರಂತ ಧೈರ್ಯ, ಅದೆಲ್ಲ ಮ್ಯಾಟ್ ಕೆಳಗಡೆ ನೋಡಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಈ ಟವರಲ್ಲಿ 20,000
ಲೈಟ್ಸ್ ಇದೆ ಅಂತೆ. ನೈಟ್ ಟೈಮ್ ಎವ್ರಿ 5 ಮಿನಿಟ್ಸ್ ಒಂದು ಬಾರಿ ಈ ಥರ ಬ್ಲಿಂಕ್ ಅಥವಾ ಸ್ಪ್ಲಾಶ್ ಆಗ್ತಾ ಇರುತ್ತೆ. ಇವು ಆಗ್ತಾ ಇದೆ ನೋಡಿ. ಇವಾಗ ಐಫಿಲ್ ಟವರ್ನ ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀನಿ. ಫಸ್ಟ್ ಫ್ಲೋರು 57 ಮೀಟರ್ ಹೈಟಲ್ಲಿದೆ. ಸೆಕೆಂಡ್ ಫ್ಲೋರು 115 ಮೀಟರಲ್ಲಿದೆ. ಅಂದರೆ ಈ ಟವರ್ನ ಮಧ್ಯದಲ್ಲಿದ್ದೀವಿ. ಸೊ ಟೋಟಲ್ ಟವರ್ ಹೈಟು 271 ಮೀಟರು. ನಾನಿರೋದು 116ನೇ ಮೀಟರಲ್ಲಿ. ಆಲ್ಮೋಸ್ಟ್ ಅರ್ಧ ಟವರ್ನ ಕವರ್ ಮಾಡ್ದಂಗೆ ಬೈ ವಾಕ್. ಇಷ್ಟು ಹೈಟಿಂದ ಪ್ಯಾರಿಸ್ ಇನ್ನೂ ಚೆನ್ನಾಗಿ ಕಾಣುತ್ತೆ. ಮೇಜರ್ ಅಟ್ರಾಕ್ಷನ್ಸ್, ಇಂಪಾರ್ಟೆಂಟ್ ಬಿಲ್ಡಿಂಗ್ಸ್, ಏರಿಯಾಸ್ ಎಲ್ಲ ಇಲ್ಲಿಂದ ಚೆನ್ನಾಗಿ ಕಾಣುತ್ತೆ. ಪ್ಯಾರಿಸ್ ತುಂಬ ಪೀಸ್ಫುಲ್, ಲವ್ಲಿ ಸಿಟಿ. ಈ 5 ನಿಮಿಷಕ್ಕೊಂದು ಬಾರಿ ಬ್ಲಿಂಕ್ ಆಗೋದು ನೋಡ್ಬೋದು. ಬ್ಲಿಂಕ್ ಆಗ್ತಾನೆ ಇದೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಟಾಪ್ ಮೋಸ್ಟ್ ಪಾಯಿಂಟ್ ಅಥವಾ ಸಮ್ಮಿತ್ತು. ಮೇಲೆ ನೋಡಿ ಇನ್ನೂ ಎಷ್ಟು ಹೈಟ್ ಇದೆ. 271 ಮೀಟರ್ ಹೈಟ್ ಇರೋ ಈ ಐಫಿಲ್ ಟವರ್ನ ಸಮಿತ್ ಅಥವಾ ಟಾಪ್ ಮೋಸ್ಟ್ ಪಾಯಿಂಟ್ ಇಲ್ಲಿಂದ ನೋಡ್ಬೋದು. ಮೇಲೆಗೆ ರೆಸ್ಟೋರೇಷನ್ಗೋಸ್ಕರ ಕ್ಲೋಸ್ ಮಾಡಿದ್ದಾರೆ, ಮೇಲೆ ಹೋಗ್ತಾಗಲ್ಲ. ರಾತ್ರಿ ಹೊತ್ತು ಪ್ರತಿ ಗಂಟೆಗೆ 5 ನಿಮಿಷ ಹೊತ್ತು ರೈಟ್ನ ಸ್ಪ್ಲಾಶ್ ಮಾಡ್ತಾರೆ ಐಫಿಲ್ ಟವರಲ್ಲಿ. ಇವಾಗ ಮಾಡ್ತಾರೆ ನೋಡಿ. ಸ್ನೇಹಿತರೆ, ನಾನು ಹಿಂದ್ಗಡೆ ಇರೋದು ಜರ್ದಿಂಗ್ ದ ಟ್ರೊಕ್ಯಾಡರೋ, ಅಂದ್ರೆ ಟ್ರೊಕ್ಯಾಡರೋ ಗಾರ್ಡನ್ಸ್ ಅಂತ. ಇಲ್ಲಿಂದ ಐಫಿಲ್ ಟವರ್ದು ತುಂಬಾ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ಅಂತ ಇಲ್ಲಿ ಬರ್ತಾರೆ ನೋಡಿ. ದು ಟ್ರೊಕ್ಯಾಡರೋ ಮೇಲೆ ಇನ್ನು ಹೋದ್ರೆ ಪ್ಲಾಸ್ ಡು ಟ್ರೊಕ್ಯಾಡರೋ ಇದೆ. ಇದು ಏನಿಲ್ಲ, ಪ್ಲೇಸ್ ಆಫ್ ಟ್ರೊಕ್ಯಾಡರೋ ಅಂತ. ಈ ಪ್ಲೇಸ್ ಹೆಸರು ಟ್ರೊಕ್ಯಾಡರೋ. ಇದು ಸ್ವಲ್ಪ ಎಲಿವೇಟೆಡ್ ಪ್ಲೇಸ್. ಇಲ್ಲಿಂದ ಐಫಿಲ್ ಟವರ್ ವ್ಯೂ ತುಂಬಾ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಬರ್ತಾರೆ. ಪ್ಯಾರಿಸ್ ಫೋಟೋಗ್ರಾಫರ್ಸ್ಗೆ ಪ್ಯಾರಡೈಸ್. ಫೋಟೋಗ್ರಫಿಯಲ್ಲಿ ಇಂಟ್ರೆಸ್ಟ್ ಇದ್ರೆ ಮಾತ್ರ ಒಳ್ಳೆ ಫೋಟೋಸ್ ತಗೋಬಹುದು ಇಲ್ಲಿ. ಅಮೇಝಿಂಗ್ ಪ್ಲೇಸ್. ಪ್ಲಾಸ್ ಡು ಟ್ರೊಕ್ಯಾಡರೋ ಇಂದ ವ್ಯೂ ನೋಡಿ, ಐಫಿಲ್ ಟವರ್ ದಿಂದ ಕಾಣಿಸ್ತಾ ಇದೆ. ತುಂಬಾ ಎಲಿವೇಟೆಡ್ ಪ್ಲೇಸ್ ಇದು. ಇಲ್ಲಿಂದ ತುಂಬಾ ವ್ಯೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ತುಂಬಾ ಜನ ಬರ್ತಾರೆ ಮೇಲೆ ಇಲ್ಲಿಗೆ ನೋಡಿ. The world famous Eiffel Tower.